ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಮ್ಮ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಜರ್ನಿಯನ್ನು ಮತ್ತೆ ಪ್ರಾರಂಭ ಮಾಡೋಣ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನಮ್ಮ ಈ ಕೋರ್ಸ್ಗಳು 3 ಹಂತಗಳಲ್ಲಿ ನಡೆಯುತ್ತವೆ. ಒಂದು, ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ. 2, ಗ್ರಾಮರ್ಗೆ ಸಂಬಂಧಪಟ್ಟಂತೆ. 3ನೇದ್ದು ಕಂಪೋಸಿಷನ್ಗೆ ಸಂಬಂಧಪಟ್ಟಂತೆ. ವೊಕ್ಯಾಬ್ಯುಲರಿ ಪಾರ್ಟ್ ಅನ್ನು ನಾವು ಗ್ರಾಮರ್ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಒಂದು 15-20-10 ನಿಮಿಷಗಳ ಕಾಲ ಅದನ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ. ಯಾವುದೇ ಟಾಪಿಕ್ ಆಗಿರ್ಬೋದು, ವರ್ಬ್ ಆಗಿರ್ಬೋದು, ಈಗ ವರ್ಬ್ ಹೇಳ್ತಾ ಇದೀವಿ ನಾವು, ಅಂಡ್ ಸಿನಾನಿಮ್ಸ್, ಆಂಟಾನಿಮ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಇಡಿಯಮ್ಸ್, ಫ್ರೇಸಲ್ ವರ್ಬ್ಸ್, ಪ್ರಿಫಿಕ್ಸಸ್, ಸಫಿಕ್ಸಸ್, ಇನ್ನು ವೇರಿಯಸ್ ಟಾಪಿಕ್ಸ್ಗಳು ಇದಾವೆ. ಇದು ಮುಗಿದಾದ ತಕ್ಷಣ ನಾವು ಗ್ರಾಮರ್ ಯಾವ ಟಾಪಿಕ್ ಅನ್ನ ಹೇಳ್ತಿರ್ತೀವಿ ಆ ಟಾಪಿಕ್ ಅನ್ನ ನಾವು ಟೀಚ್ ಮಾಡ್ತೀವಿ. ಈಗ ಟೆನ್ಸ್ ಅನ್ನ ಶುರು ಮಾಡಿದೀವಿ ಗ್ರಾಮರ್ ಟಾಪಿಕ್ ಅಲ್ಲಿ. ಇದು ಸುಮಾರು ಒಂದು 400 ವಿಡಿಯೋಸ್ಗಳು ಆಗ್ತಾವೆ. ಅವೆಲ್ಲ ಮುಗಿದ ಮೇಲೆ ನಾವು ಏನು ಕಂಪೋಸಿಷನ್ ಪಾರ್ಟಿಗೆ ಹೋಗ್ತೀವಿ. ಅದು ಕಡಿಮೆ ದಿನ ಇರ್ತದ. ಅದರಲ್ಲಿ ಏನು ಪ್ಯಾರಾಗ್ರಾಫ್ ಬರೆಯುವುದು ಹೇಗೆ, ಎಸ್ಸೆ ಬರೆಯುವುದು ಹೇಗೆ, ಟ್ರಾನ್ಸ್ಲೇಷನ್ ಮಾಡುವುದು ಹೇಗೆ, ಈ ಗ್ರಾಮರ್ ಕೇಳ್ತಾನೂ ನೀವು ನೋಡ್ತಾನೋ, ಗ್ರಾಮರ್ ವಿಡಿಯೋಸ್ ನೋಡ್ತಾನೋ ಅದನ್ನ ಮಾಡಬಹುದು. ಬಟ್ ಸೆಪರೇಟ್ ಆಗಿನೂ ನಾವು ಅದನ್ನ ಟೀಚ್ ಮಾಡ್ತೀವಿ. ಅದು ಡಿಸ್ಕ್ರಿಪ್ಟಿವ್ ಆಗಿ ಇರ್ತದ. ರಿಪೋರ್ಟ್ ಬರೆಯುವುದು, ರಿಪೋರ್ಟ್ ರೈಟಿಂಗ್ ಬರೆಯುವುದು ಹೇಗೆ, ಈ ತರ. ಈಗ ನಾನು ಡೈಲಿ 3 ವರ್ಬ್ಗಳ ಕ್ರಿಯಾಪದಗಳ 3 ಫಾರ್ಮ್ಸ್ ಬಗ್ಗೆ ಹೇಳ್ತಾ ಇದ್ದೆ. ನಾನು ಈ ಸಲ ಚೇಂಜ್ ಮಾಡಿದ್ದೀನಿ ಆ ಟಾಪಿಕ್. ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತೆ ಟಾಪಿಕ್ ಅನ್ನ ಚೇಂಜ್ ಮಾಡಿದ್ದೀನಿ. ಇನ್ನೂ ವರ್ಬ್ಸ್ ಗಳು ಮುಗುದಿಲ್ಲ. ಇನ್ನೂ ಒಂದು ಸುಮಾರು 50 ವರ್ಬ್ಸ್ ಗಳನ್ನು ಕೊಟ್ಟು ಆ ಟಾಪಿಕ್ ಅನ್ನ ಸ್ಟಾಪ್ ಮಾಡ್ತೀನಿ. ಆಮೇಲೆ ಬೇರೆ ಟಾಪಿಕ್ ಹೋಗ್ತೀನಿ. ಈಗ ಒಂದಿನ ಏನು ವರ್ಬ್ಸ್, ಒಂದಿನ ಈ ತರ ಸಿನಾನಿಮ್ಸ್ ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಡಿಫಿಕಲ್ಟ್ ವರ್ಡ್ ಅನ್ನ ಹೇಳ್ತಾ ಹೋಗ್ತೀನಿ. 3, 4, 2 ಈ ತರ ವರ್ಡ್ಸ್ ಗಳನ್ನ ತಗೊಂಡು ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತ ವರ್ಡ್ಸ್. ನೋಡ್ರಿ, ಫಸ್ಟ್ ಒನ್ ಪ್ರೊಫಿಷಿಯಸ್. ಪ್ರೊಫಿಷಿಯಸ್ ಸ್ಪೆಲ್ಲಿಂಗ್ ನೋಡ್ರಿ, PROPITIOUS. ಪ್ರೊಫಿಷಿಯಸ್. ಪ್ರೊಫಿಷಿಯಸ್ ಅಂದ್ರೆ ಫೇವರೇಬಲ್ ಟು ಸಕ್ಸಸ್, ಯಶಸ್ಸಿಗೆ ಅನುಕೂಲಕರವಾದ, ಯಶಸ್ಸಿಗೆ ಪೂರಕವಾದ ಅಂತ ಹೇಳಿದಾಗ. ಆರ್ ಇಂಡಿಕೇಟಿಂಗ್ ಎ ಗುಡ್ ಆರ್ ಲಕ್ಕಿ ಸಿಚುವೇಶನ್, ಒಂದು ಶುಭಕರ, ಯಶಸ್ಸಿಗೆ ಶುಭದಾಯಕವಾದ ಅಥವಾ ಅನುಕೂಲಕರವಾದ ಅನ್ನುವ ಅರ್ಥದಲ್ಲಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಒಂದು ಸೆಂಟೆನ್ಸ್ ಅನ್ನು ಕೊಟ್ಟಿದ್ದೀನಿ ನೋಡ್ರಿ. ದ ವೆದರ್ ವಾಸ್ ಪ್ರೊಪಿಷಿಯಸ್ ಫಾರ್ ದಿ ಫಾರ್ಮರ್ಸ್ ಟು ಬಿಗಿನ್ ಸೋಯಿಂಗ್ ಸೀಡ್ಸ್. ಫಾರ್ಮರ್ಸ್ ಎ ಬರ್ತತಿ, ಓ ಯೂಸ್ ಮಾಡಬಾರ್ದು. ಓಕೆ, ಅದು ಫಾರ್ಮರ್ ಅಂದ್ರೆ ಹಿಂದಿನ ಅಂತ ಅರ್ಥ ಆಗುತ್ತೆ. ಫಾರ್ಮರ್ ಹಿಂದಿನ. ಇದು FARMERS ರೈತರು, ಫಾರ್ಮರ್ಸ್. ಬಿಗಿನ್ ಸೋಯಿಂಗ್ ಸೀಡ್ಸ್, ದ ವೆದರ್ ಹವಾಮಾನವು ರೈತರಿಗೆ ಬೀಜ ಬಿತ್ತುವ ಕಾರ್ಯ ಪ್ರಾರಂಭಿಸಲು ಅನುಕೂಲಕರವಾಗಿತ್ತು ಅಂತ. ವಾಗಿತ್ತು ನೋಡ್ರಿ, ಓನ್ಲಿ ಪಾಸ್ಟ್ ಟೆನ್ಸ್ ಇದು. ಇದರಲ್ಲಿ ಯಾವುದೇ ತರ ವರ್ಬ್ ಇಲ್ಲ. ಇದು ವರ್ಬ್ ಅಲ್ಲ. ಇಲ್ಲ ಬಿಗಿನ್, ಇದು ಇನ್ಫಿನಿಟಿವ್. V1 ಹಿಂದ 2 ಇದೆ, ಇನ್ಫಿನಿಟಿವ್ ಅಂತ ಕರಿತೀವಿ. ಸೋಯಿಂಗ್ ಸೀಡ್ಸ್ ಬಿತ್ತುವ, ಅದೊಂದು ಪಾರ್ಟ್ ಬೇರೆ. ಓಕೆ, ದ ವೆದರ್ ವಾಸ್ ಪ್ರೊಫಿಷಿಯಸ್. ವೆದರ್ ಹವಾಮಾನವು ಅನುಕೂಲಕರವಾಗಿತ್ತು. ಯಾರಿಗೆ? ಫಾರ್ ದಿ ಫಾರ್ಮರ್ಸ್ ರೈತರಿಗೆ. ಯಾವುದಕ್ಕ? ಟು ಬಿಗಿನ್ ಸೋಯಿಂಗ್ ಸೀಡ್ಸ್, ಬೀಜ ಬಿತ್ತುವ ಕಾರ್ಯವನ್ನು ಪ್ರಾರಂಭಿಸಲು ಹವಾಮಾನವು ರೈತರಿಗೆ ಅನುಕೂಲಕರವಾಗಿತ್ತು. ಸಿಚುವೇಶನ್ ಚಲೋ ಇತ್ತು ಅಂದಂಗ. ಈ ತರ ನಾವು ವರ್ಡ್ಸ್ ಗಳನ್ನ ಒಂದು ಸೆಂಟೆನ್ಸ್ ನಲ್ಲಿ ಬಳಸುವುದನ್ನ ಕಲಿಬೇಕು. ಯಾಕಂತಂದ್ರೆ ಅದು ನೆನಪಿನಲ್ಲಿ ಉಳಿತದ. ಓಕೆ, ಮೀನಿಂಗ್ ಏನು? ಫೇವರೇಬಲ್ ಟು ಸಕ್ಸಸ್, ಯಶಸ್ಸಿಗೆ ಪೂರಕವಾದ, ಅನುಕೂಲಕರವಾದ, ಶುಭಕರವಾದ ಅಂತ ಅರ್ಥ. ಬೇರೆ ಬೇರೆ ಸೆಂಟೆನ್ಸ್ ಗಳನ್ನ ನೀವು ಏನೋ
ಕಟ್ಕೊಳ್ತಾ ಹೋಗ್ಬೇಕು. ಅಂದಾಗ ಆ ಪದದ ಅರ್ಥ ನೆನಪಿನಲ್ಲಿ ಉಳಿತದ. ನಾವ್ ನಿಮಗ ಹೇಳ್ತಾ ಇದ್ದೀನಿ, ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಯಾವಾಗ ಆಗುತ್ತಂತಂದ್ರ ಓದುವುದರ ಮುಖಾಂತರ ಮಾತ್ರ ಆಗುತ್ತ. ಇದು ಒಂದು ಜಸ್ಟ್ ಒಂದು ಸಣ್ಣ ಪ್ರಯತ್ನ. ವೊಕ್ಯಾಬ್ಯುಲರಿ ಹೆಚ್ಚು ಮಾಡುವುದರಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಅಷ್ಟೇ ಮಾಡ್ತಾ ಇರೋದು. ಆದ್ರೆ ಇದರಿಂದನೇ ಹೆಚ್ಚಾಗತ್ತ, ಈ ತರ ಮಾಡೋದ್ರಿಂದನೇ ಹೆಚ್ಚಾಗತ್ತ ಅನ್ನೋದು ಸುಳ್ಳದು. ಏನೋ ಒಂದ್ ಸಲ ರಿಪಿಟೇಷನ್ ಮಾಡ್ತೀವಿ, ಒಮ್ಮೆ ಆ ವರ್ಡ್ ಅನ್ನ ನಾವು ಕೇಳ್ತೀವಿ ಅನ್ನೋದು ಮಾತ್ರ ಇದು. ಓಕೆ, ನೀವು ಈ ತರ ಮಾಡಿದ್ರು ಬೆಳೆದೇ ಬೆಳೀತ. ಆದ್ರೆ ಯಾವಾಗ ಹೆಚ್ಚು ನಿಮ್ ತಲೆಯಲ್ಲಿ ಇರ್ತತಂದ್ರ, ಅದು ಯಾವಾಗ ನೆನಪಿನಲ್ಲಿ ಉಳಿತೈತಂದ್ರೆ ಹೆಚ್ಚು ಓದುವಂತ ರೂಢಿ ಇದ್ದಾಗ ಮಾತ್ರ ವೊಕ್ಯಾಬ್ಯುಲರಿ ನೆನಪಿನಲ್ಲಿ ಇರ್ತದ. ಅದೇ ಇದ್ರೆ ಇರುವುದಿಲ್ಲ. ಅದಕ್ಕಾಗಿನೇ ನಾ ಹೇಳ್ತಾ ಇರೋದು, ಡೈಲಿ ನ್ಯೂಸ್ ಪೇಪರ್ ಅನ್ನ ಓದಿದ್ರೆ ವೊಕ್ಯಾಬ್ಯುಲರಿ ಅದ್ಭುತವಾದ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಆಗ್ತದ. ಯಾಕಂದ್ರೆ ಡೈಲಿ ನೀವು ಹಲವಾರು ಪದಗಳನ್ನ ನ್ಯೂಸ್ ಪೇಪರ್ ಓದುವಾಗ ನೋಡ್ತೀರಿ. ಅದಕ್ಕಾಗಿ ಡೈಲಿ ಒಂದು ಅರ್ಧ ತಾಸು, ಒಂದ್ ತಾಸು, ಅಟ್ಲೀಸ್ಟ್ 15 ಮಿನಿಟ್ಸ್ ಆದ್ರೂ ನ್ಯೂಸ್ ಪೇಪರ್ ಓದುವುದನ್ನ ಕಲಿಬೇಕು. ನಿಮ್ಗೆ ಅರ್ಥ ಆಗದೇ ಇದ್ರು ಸಹಿತ ಜಸ್ಟ್ ಗ್ಲಾನ್ಸ್ ಆದ್ರೂ ಮಾಡ್ಬೇಕು, ವರ್ಡ್ಸ್ ಆದ್ರೂ ನೋಡ್ತಿರ್ಬೇಕು, ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು. ಓಕೆ, ಈ ತರ ಮಾಡಿದಾಗ ನೆನ್ಪಿನಲ್ಲಿ ಉಳಿತದ. ಡೈಲಿ ನೋಡ್ತಾ ಹೋಗ್ತಿರಲ್ಲ, ನೋಡಿ ನೋಡಿ ಒಂದೊಂದು ಪದಗಳು ರಿಪಿಟೇಷನ್ ಆಗಿರ್ತಾವ ನ್ಯೂಸ್ ಪೇಪರ್ನಲ್ಲಿ. ಓಕೆ, ಆ ರೀತಿಯಾಗಿ ನೀವು ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಕಡೆಗೆ ಗಮನ ಕೊಡಬೇಕು. ಓಕೆ, ನೆಕ್ಸ್ಟ್ ಒನ್, ರಿಪಗ್ನೆಂಟ್. ರಿಪಗ್ನೆಂಟ್, ಕಾಸಿಂಗ್ ಎ ಸ್ಟ್ರಾಂಗ್ ಫೀಲಿಂಗ್ ಆಫ್ ಡಿಸ್ಲೈಕ್. ಅಸಹ್ಯಕರವಾದ, ಜಿಗುಪ್ಸೆಯನ್ನು ಉಂಟು ಮಾಡುವ ಆ ಅರ್ಥದಲ್ಲಿ. ನೋಡಿ, ಕಾಸಿಂಗ್ ಎ ಸ್ಟ್ರಾಂಗ್ ಫೀಲಿಂಗ್ ಆಫ್ ಡಿಸ್ಲೈಕ್. ಸ್ಟ್ರಾಂಗ್ ಫೀಲಿಂಗ್ ಆಫ್ ಡಿಸ್ಲೈಕ್, ಲೈಕ್ ಇಲ್ಲದೆ ಇರೋದು, ಇಷ್ಟಪಡದೇ ಇರುವಂತ ಸಿಚುವೇಶನ್. ಓಕೆ, ಆರ್ ಎಕ್ಸ್ಟ್ರೀಮ್ಲಿ ಅನ್ಪ್ಲೆಸೆಂಟ್, ಅಹಿತಕರವಾದ. ಪ್ಲೆಸೆಂಟ್, ಅನ್ಪ್ಲೆಸೆಂಟ್, ಫಿಕ್ಸ್ ನೋಡ್ರಿ, ಅನ್ಪ್ಲೆಸೆಂಟ್, ಎಕ್ಸ್ಟ್ರೀಮ್ಲಿ ಅನ್ಪ್ಲೆಸೆಂಟ್, ಅತಿ ಅಸಹ್ಯಕರವಾದ, ಅತಿ ಅಹಿತಕರವಾದ. ಅಫೆನ್ಸಿವ್, ಇವೆಲ್ಲ ಸೇಮ್, ಅನ್ಪ್ಲೆಸೆಂಟ್, ಅಫೆನ್ಸಿವ್ ಆರ್ ಡಿಸ್ಗಸ್ಟಿಂಗ್. ಡಿಸ್ಗಸ್ಟಿಂಗ್ ಅಂದ್ರೆ ಜೋಪ್ಸೆಗೊಳ್ಳುವಂತದ್ದು. ಓಕೆ, ಅಂತದಕ್ಕೇನಂತಾರ, ಏನೋ ರಿಪಗ್ನಂಟ್ ಅಂತಾರ. ಓಕೆ, ರಿಪಗ್ನಂಟ್, REPUGNANT, ರಿಪಗ್ನಂಟ್. ನೋಡ್ರಿ, ಈ ವರ್ಡ್ಸ್ ನೋಡ್ತಾ ನೋಡ್ತಾ ಸ್ಪೆಲ್ಲಿಂಗ್ ನೋಡ್ಬೇಕು, ಪ್ರೊನೌನ್ಸಿಯೇಷನ್ ನೋಡ್ಬೇಕು, ಅದ್ರ ಮೀನಿಂಗು ನೋಡ್ಬೇಕು, ಒಂದು ಸೆಂಟೆನ್ಸ್ ನಲ್ಲಿನೂ ಬಳಸ್ಬೇಕು. ಹೀಗಾದಾಗ ಮಾತ್ರ ಸ್ವಲ್ಪ ಮಟ್ಟಿಗೆ ನಿಮ್ಮಲ್ಲಿ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಆಗೇ ಆಗುತ್ತಾ. ಬಟ್ ನ್ಯೂಸ್ ಪೇಪರ್ ಓದುವುದರಿಂದ ಹೆಚ್ಚು ನಿಮ್ಮಲ್ಲಿ ಪದ ಸಂಪತ್ತು ಬೆಳೀತದ. ಓಕೆ, ನೋಡ್ರಿ, ಪಗ್ನಂಟ್, ಕಾಸಿಂಗ್ ಎ ಸ್ಟ್ರಾಂಗ್ ಫೀಲಿಂಗ್ ಆಫ್ ಡಿಸ್ಲೈಕ್, ಡಿಸ್ಗಸ್ಟಿಂಗ್, ಅಸಹ್ಯಕರವಾದ, ಜಿಗುಪ್ಸೆ ಹೊಂದುವ, ಜಿಗುಪ್ಸೆಯನ್ನುಂಟು ಮಾಡುವ. ಓಕೆ, ಆ ಅರ್ಥದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ, ಐ ಮೀನ್ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದೀನಿ. ದ ಕ್ರೂಯಲ್ ಟ್ರೀಟ್ಮೆಂಟ್ ಆಫ್ ಎನಿಮಲ್ಸ್ ಈಸ್ ರಿಪಗ್ನಂಟ್ ಟು ಮೆನಿ ಪೀಪಲ್. ಓಕೆ, ಪ್ರಾಣಿಗಳನ್ನು ಕ್ರೂರವಾಗಿ ನಡೆಸಿಕೊಳ್ಳುವುದು ಕೆಲ ಜನರಿಗೆ ಅಸಹ್ಯಕರವಾಗಿದೆ, ಕೆಲ ಜನರಿಗೆ ಜಿಗುಪ್ಸೆಯನ್ನು ಉಂಟು ಮಾಡುತ್ತದೆ, ಕೆಲ ಜನರಿಗೆ ಅದು ಇಷ್ಟ ಆಗುವುದಿಲ್ಲ ಅಂದಂಗಾರ. ಓಕೆ, ಏನು ಇಷ್ಟ ಆಗುದಿಲ್ಲ? ಪ್ರಾಣಿಗಳನ್ನು ಕ್ರೂರವಾಗಿ ನಡೆಸಿಕೊಳ್ಳುವುದು ಕೆಲವು ಜನರಿಗೆ ಅಸಹ್ಯಕರವಾಗಿದೆ, ಕೆಲವು ಜನರಿಗೆ ಅಹಿತಕರವಾಗಿದೆ, ಕೆಲವು ಜನರಿಗೆ ಜಿಗುಪ್ಸೆಯನ್ನು ಉಂಟು ಮಾಡುತ್ತದೆ, ಅಥವಾ ಕೆಲವು ಜನರಿಗೆ ಏನು ಆ ಅಹಿತಕರವಾದಂತ ಫೀಲಿಂಗ್, ಭಾವನೆ ಬರುತ್ತದೆ, ಈ ಅರ್ಥದಲ್ಲಿ. ದ ಕ್ರೂಯಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸ್ ಈಸ್ ರಿಪಗ್ನಂಟ್ ಟು ಮೆನಿ ಪೀಪಲ್. ಕೆಲ ಜನರು ಇರ್ಬೋದು, ಮೆನಿ ಪೀಪಲ್, ಬಹಳಷ್ಟು ಜನರಿಗೆ. ಕೆಲ ಜನರಿಗೆ ಅಂತ ಬರ್ದಿಲ್ಲ ನಾನು, ಬಹಳಷ್ಟು ಜನರಿಗೆ ಏನಾಗುತ್ತ, ರಿಪಗ್ನಂಟ್ ಆಗತ್ತ, ಅಸಹ್ಯ ಆಗುತ್ತ, ಅನಿಮಲ್ಸ್ ಅನ್ನ ಕ್ರೂರವಾಗಿ ನಡೆಸಿಕೊಳ್ಳುವುದು. ಅದಕ್ಕೇನಂತಾರ, ರಿಪಗ್ನಂಟ್ ಅಂತಾರ. ಕಾಸಿಂಗ್ ಎ ಸ್ಟ್ರಾಂಗ್ ಫೀಲಿಂಗ್ ಆಫ್ ಡಿಸ್ಲೈಕ್, ಎಕ್ಸ್ಟ್ರೀಮ್ಲಿ ಅನ್ಪ್ಲೆಸೆಂಟ್. ಇಲ್ಲೇ ನೋಡ್ರಿ ಎಷ್ಟು ವರ್ಡ್ ಕಲಿತೀರಿ: ಅನ್ಪ್ಲೆಸೆಂಟ್, ಅಫೆನ್ಸಿವ್, ಡಿಸ್ಗಸ್ಟಿಂಗ್, ಕ್ರೂಯಲ್, ಟ್ರೀಟ್ಮೆಂಟ್, ಟ್ರೀಟ್ಮೆಂಟ್, ಲೈಕ್ ದಿಸ್. ಓಕೆ, ನೆಕ್ಸ್ಟ್ ಒನ್, ನಾನ್ ಪ್ಲಸ್ಡ್. ನಾನ್ ಪ್ಲಸ್ಡ್ ಅಂದ್ರ ಕನ್ಫ್ಯೂಸ್ಡ್, ವೆರಿ
very much confused, so surprised, very confused, or so surprised or confused that a person does not know what to say or what to do. ಏನ್ ಮಾಡ್ಬೇಕಂತ ತಿಳಿಯುವುದಿಲ್ಲ, ಗೊಂದಲಕ್ಕೀಡಾಗುವುದು, ಗೊಂದಲವನ್ನುಂಟು ಮಾಡುವುದು, ನಾನ್ ಪ್ಲಸ್ ಅಂತಾರೆ, ಸರ್ಪ್ರೈಸ್ ಆಗುದು, ಒಮ್ಮೆ ಏನಾಗಿಬಿಡ್ತಾರ ಅಂತಂದ್ರೆ ಗೊಂದಲಕ್ಕೀಡಾಗಿ ಬಿಡ್ತಾರ, ಏನ್ ಮಾಡ್ಬೇಕಂತ ಗೊತ್ತಾಗುದು. ಒನ್ ಡಸ್ ನಾಟ್ ನೋ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ, ವಾಟ್ ಟು ಸೇ, ವಾಟ್ ನಾಟ್ ಟು ಸೇ, ಲೈಕ್ ದಿಸ್. ಇಂಥ ಪರಿಸ್ಥಿತಿಗೆ ಹೋಗಿಬಿಡುವುದು. ಏನು, ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನುವಂತ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಳ್ಳುವುದು, ಅದು ತಿಳಿಯದೇ ಇರುವಂತ ಪರಿಸ್ಥಿತಿಯಲ್ಲಿ ಸಿಕ್ಕಾಕಿಕೊಳ್ಳುವುದು. ಅದಕ್ಕೇನಂತಾರ, ನಾನ್ ಪ್ಲಸ್ಡ್ ಅಂತಾರ. ನಾನ್ ಪ್ಲಸ್ಡ್ ನೋಡ್ರಿ, ನಾನ್ ಪ್ಲಸ್ ವರ್ಬ್ ಅದು, ನಾನ್ ಪ್ಲಸ್, ನಾನ್ ಪ್ಲಸ್ಡ್, ನಾನ್ ಪ್ಲಸ್ಡ್. ಈಗ ನೋಡ್ರಿ, ಸೆಂಟೆನ್ಸ್ ನಲ್ಲಿ ಯೂಸ್ ಮಾಡಿದ್ದೀನಿ ನಾನು. ದ ಡಿಫಿಕಲ್ಟ್ ಕ್ವಶನ್ ನಾನ್ ಪ್ಲಸ್ಡ್ ದ ಸ್ಟೂಡೆಂಟ್ಸ್ ಡ್ಯೂರಿಂಗ್ ದ ಎಕ್ಸಾಮ್. ಪರೀಕ್ಷೆಯಲ್ಲಿ ಒಂದು ಕ್ವಶನ್, ಒಂದು ಕಠಿಣ ಪ್ರಶ್ನೆ ಎಲ್ಲ ವಿದ್ಯಾರ್ಥಿಗಳನ್ನ ಗೊಂದಲಕ್ಕೀಡು ಮಾಡಿತು ಅಂತ, ಕನ್ಫ್ಯೂಸ್ಡ್ ಮಾಡಿಬಿಡ್ತಿ ಅಂತ. ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ, ಕಠಿಣವಾದ ಪ್ರಶ್ನೆ ವಿದ್ಯಾರ್ಥಿಗಳನ್ನ ಗೊಂದಲಕ್ಕೀಡು ಮಾಡಿತು. ಡಿಫಿಕಲ್ಟ್ ಕ್ವಶನ್ ಆರ್ ದ ಡಿಫಿಕಲ್ಟ್ ಕ್ವಶನ್ ನಾನ್ ಪ್ಲಸ್ಡ್ ದ ಸ್ಟೂಡೆಂಟ್ಸ್ ಡ್ಯೂರಿಂಗ್ ದ ಎಕ್ಸಾಮ್. ಅದಕ್ಕೇನಂತಾರ, ನಾನ್ ಪ್ಲಸ್ಡ್ ಅಂತಾರ. ವೆರಿ ಕನ್ಫ್ಯೂಸ್ಡ್, so surprised or confused that a person does not know what to say, what to do, ಏನ್ ಮಾಡ್ಬೇಕು, ಏನ್ ಹೇಳ್ಬೇಕು ಅಂತ ತಿಳಿಯದ ಪರಿಸ್ಥಿತಿ, ಗೊಂದಲಕ್ಕೆ ಈಡಾಗುವುದು. ಈ ತರ ನೀವು ಏನು ಕೆಲವೊಂದಿಷ್ಟು ವರ್ಡ್ಸ್ ಅನ್ನ ಈ ತರ ಡಿಸ್ಕಷನ್ ಮಾಡ್ಕೋತ ಹೋಗ್ಬೇಕು. ನಾವು ಈಗ ಇನ್ಮೇಲಿಂದ ಒಂದು ದಿನ ಏನೋ ವರ್ಬ್ಸ್, ಇನ್ನೊಂದಿನ ಈ ತರ 3 ವರ್ಡ್ಸ್ ಗಳನ್ನ ತಗೊಂಡು ಅವುಗಳನ್ನ ಪ್ರಾಕ್ಟೀಸ್ ಮಾಡಿಸ್ತೀನಿ. ಈಗ ಮುಂದಿನ ಟಾಪಿಕ್, ಗ್ರಾಮರ್ ಟಾಪಿಕ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಈಗಾಗಲೇ ನಾವು ಗ್ರಾಮರ್ ಟಾಪಿಕ್ ದಲ್ಲಿ ಹಲವಾರು ಟೆನ್ಸ್ ಗಳನ್ನ ಮುಗಿಸಿದೀವಿ. ಅಂದ್ರ ಪ್ರೆಸೆಂಟ್ ಟೆನ್ಸ್ ಮುಗಿಸಿವಿ, ಅದರಲ್ಲಿರುವ 4 ಟೆನ್ಸ್ ಗಳನ್ನ ಮುಗಿಸಿದೀವಿ. ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂಡ್ ಪಾಸ್ಟ್ ಟೆನ್ಸ್ ಮುಗಿಸಿವಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಮುಗಿಸಿದೀವಿ. ಈಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಓನ್ಲಿ ಪ್ರೆಸೆಂಟ್ ಟೆನ್ಸ್ ದ ಟು ಬಿ ಫಾರ್ಮ್ಸ್ ಯಾವುವು? ಆಮ್, ಈಸ್, ಆರ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಯಾವುವು? ಡೂ, ಡಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಆಮ್, ಈಸ್, ಆರ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಹ್ಯಾವ್, ಹ್ಯಾಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಹ್ಯಾವ್, ಹ್ಯಾಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಎರಡೂ ಟೆನ್ಸ್ ನ ಹೆಲ್ಪಿಂಗ್ ವರ್ಬ್ ಹ್ಯಾವ್, ಹ್ಯಾಸ್. ಆದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಮುಂದ ಬೀನ್ ಅನ್ನೋ ಪದ ಬರ್ತದ. ಓಕೆ, ಅದು ಕಂಟಿನ್ಯೂಸ್ ಅನ್ನ ತೋರಿಸುವುದಕ್ಕಾಗಿ ಬಂದಿರ್ತದ. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಬಂದಿರುವುದಿಲ್ಲ. ಓಕೆ, ಈಗ ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿನೂ ಸಹಿತ ಆಮ್, ಈಸ್, ಆರ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿನೂ ಸಹಿತ ಆಮ್, ಈಸ್, ಆರ್. ಓಕೆ, ಓನ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಆಮ್, ಈಸ್, ಆರ್ ಮುಂದೆ ವರ್ಬ್ ಇರುವುದಿಲ್ಲ. ಅಲ್ಲಿ ನೌನ್ ಇರಬಹುದು, ಅಡ್ಜೆಕ್ಟಿವ್ ಇರಬಹುದು, ಅಡ್ಜೆಕ್ಟಿವ್ ನೌನ್ ಇರಬಹುದು, ಪ್ರಿಪೋಸಿಷನ್ ಅಡ್ಜೆಕ್ಟಿವ್ ಇರಬಹುದು, ಅಡ್ವರ್ಬ್ ಇರಬಹುದು, ಪೊಸೆಸಿವ್ ಅಡ್ಜೆಕ್ಟಿವ್ ಪ್ಲಸ್ ನೌನ್ ಇರಬಹುದು, ಅಡ್ಜೆಕ್ಟಿವ್ ನೌನ್ ಇರಬಹುದು. ಆದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಏನು ಆಮ್, ಈಸ್, ಆರ್ ಮುಂದೆ ವರ್ಬ್ ಇರ್ತದ. ಮೇನ್ ವರ್ಬಿಗೆ ಹೆಲ್ಪ್ ಆಗಕ ಬಂದಂತ ಪದಗಳವು. ಓಕೆ, ಸಹಾಯಕ ಕ್ರಿಯಾಪದಗಳು ಆಮ್, ಈಸ್, ಆರ್. ಓಕೆ, ಇಲ್ಲಿ ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಆಮ್, ಈಸ್, ಆರ್ ಗಳಿಗೆ ಟು ಬಿ ಫಾರ್ಮ್ಸ್ ಅಂತ ಕರಿತೀವಿ. ಯಾಕಂದ್ರೆ ಅವು ಒಂದು ಸಬ್ಜೆಕ್ಟ್ ಏನಿದೆ, ಹೇಗಿದೆ, ಎಲ್ಲಿದೆ ಅಂತ ಹೇಳಕ್ ಮಾತ್ರ ಬಂದಿರ್ತಾವಲ್ಲೇ. ಇಲ್ಲಿ ಕ್ರಿಯಾಪದಕ್ಕೆ ಹೆಲ್ಪ್ ಮಾಡಾಕ ಬಂದಿರ್ತಾವ. ಯಾವುದು? ಎಲ್ಲಿ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ. ಓನ್ಲಿ ಪಾಸ್ಟ್ ಟೆನ್ಸ್ ಟು ಬಿ ಫಾರ್ಮ್ಸ್ ವಾಸ್, ವರ್. ಸಿಂಪಲ್ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಡಿಡ್ ಒಂದೇ ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್
ಡೂ ಡಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಡಿಡ್. ಸೊ ಈಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನೋಡ್ರಿ, ಅಲ್ಲಿ ಓನ್ಲಿ ಪ್ರೆಸೆಂಟ್ ಟೆನ್ಸ್ ಟು ಬಿ ಫಾರ್ಮ್ಸ್ ಯಾವ್ಯಾವು? ಐ ಮೀನ್ am, 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 is, are. Only present tense to be forms. Am, is, are. Present continuous tense the present continuous tense the helping verbs. Present continuous tense ದಲ್ಲಿ ಇವು helping verb ಆಗ್ತಾವ. ಓಕೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಇವು ಹೆಲ್ಪಿಂಗ್ ವರ್ಬ್ಸ್ ಆಗ್ತಾವ. ಓನ್ಲಿ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇವು ಟು ಬಿ ಫಾರ್ಮ್ ಆಗ್ತಾವ. ಹಾಗೇನೆ ನೋಡ್ರಿ ಇಲ್ಲಿ ಓನ್ಲಿ ಪಾಸ್ಟ್ ಟೆನ್ಸ್ ನಲ್ಲಿ ವಾಸ್, ವರ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿನೂ ಸಹಿತ ವಾಸ್, ವರ್. ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್, ಇಲ್ಲಿ ಟು ಬಿ ಫಾರ್ಮ್ಸ್. ಈ ತರ ಸೇಮ್ ಅಲ್ಲಿ ಹಂಗ ಇಲ್ಲಿ ಹಿಂಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಫಾರ್ಮುಲಾನು ಹೀಗೇನೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಫಾರ್ಮುಲಾನು ಹೀಗೇನೆ ಇದೇನೆ. ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅಷ್ಟೇ ಚೇಂಜ್ ಆಗ್ತದ. ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಯಾಮ್, ಈಸ್, ಆರ್. ಇಲ್ಲಿ ವಾಸ್, ವರ್. ಗೊತ್ತೈತ್ರಿ? ಇದು ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V1, ING, ಆಬ್ಜೆಕ್ಟ್. ನೀವು ತಿಳ್ಕೊಳ್ಬೇಕು, ಯಾವುದೇ ಕಂಟಿನ್ಯೂಸ್ ಇರಲಿ ವರ್ಬ್ ING ಫಾರ್ಮ್ ಅನ್ನ ಒಳಗೊಂಡಿರ್ತದೆ. ಅಂದ್ರೆ ವರ್ಬಿಗೆ ING ಅನ್ನ ಯಾಡ್ ಮಾಡಿರ್ತೀವಿ. ಕಮ್, ಕಮಿಂಗ್, ಗೋ, ಗೋಯಿಂಗ್, ಈಟ್, ಈಟಿಂಗ್, ಮೀಟ್, ಮೀಟಿಂಗ್, ಸಿ, ಸೀಯಿಂಗ್, ಗೋ, ಗೋಯಿಂಗ್, ಲೈಕ್ ದಿಸ್. ರೈಟ್, ರೈಟಿಂಗ್, ರೀಡ್, ರೀಡಿಂಗ್, ಲೈಕ್ ದಿಸ್. ವಾಸ್, ವರ್ ಹೆಲ್ಪಿಂಗ್ ವರ್ಬ್ಸ್. ಈಗ ನೋಡ್ರಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೇನು? ಇದಕ್ಕಿಂತ ಮೊದಲ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೇನು ಅಂತ ತಿಳ್ಕೊಳ್ಬೇಕಾಗತ್ತೆ. ನಾ ಹೇಳಿದಿನಲ್ಲ, ಒಂದು ಟೆನ್ಸ್ ಅನ್ನ ಓದುವಾಗ ಅದಕ್ಕೆ ಸಮಾನವಾದಂತ ಹಿಂದಿನ ಟೆನ್ಸ್ ಅನ್ನ ಕಂಪ್ಯಾರಿಸನ್ ಮಾಡಿ ಓದ್ಬೇಕು. ನೀವು ಎರಡಕ್ಕೂ ಕಂಪೇರ್ ಮಾಡಿ ಓದ್ಬೇಕು. ಈಗ ಪ್ರೆಸೆಂಟ್ ಟೆನ್ಸ್ ಓದ್ತಿದ್ರಂದ್ರ ಪಾಸ್ಟ್ ಟೆನ್ಸ್ ಜೊತೆಗೆ ಓದ್ಬೇಕು. ಅದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಓದ್ತಿದ್ರಂದ್ರ ಸಿಂಪಲ್ ಪಾಸ್ಟ್ ಟೆನ್ಸ್ ಜೊತೆಗೆ ಓದ್ಬೇಕು. ಈಗಂದ್ರೆ ನಾನು ಓನ್ಲಿ ಅವುಗಳನ್ನ ಮುಗಿಸಿದೀನಿ, ಎಲ್ಲಾ ಪ್ರೆಸೆಂಟ್ ಟೆನ್ಸ್ ಗಳನ್ನ ಮುಗಿಸಿದೀನಿ. ಈಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ದನ ಬಂದಿನಿ. ಮುಂದೆ ಹೇಳಲಾರ್ದನ್ನ, ನೀವು ಟೀಚ್ ಮಾಡ್ಲಾರ್ದನ್ನ ಅವುಗಳನ್ನ ಕಂಪ್ಯಾರಿಸನ್ ಮಾಡೋದು ಅವಶ್ಯಕತೆ ಇಲ್ಲ. ನಾ ಹೇಳಿದಾದ್ಮೇಲೆ, ಟೀಚ್ ಮಾಡಿದಾದ್ಮೇಲೆ ಕಂಪ್ಯಾರಿಸನ್ ಮಾಡ್ರಿ. ಈಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಕಂಪ್ಯಾರಿಸನ್ ಮಾಡ್ಬೋದು, ಯಾಕಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಮುಗಿಸಿದೀನಿ ನಾನು. ಓಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಇವೆಲ್ಲಕ್ಕೂ ಕಂಪೇರ್ ಮಾಡಿ ನಾವು ಈಗ ಸ್ಟಡಿ ಮಾಡೋಣ. ಅಂದ್ರೆ ನಿಮಗೆ ಈಸಿ ಆಗುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವು ಅಂತ ಹೇಳಿದೀನಿ ನಾನು. ಆಮ್, ಈಸ್, ಆರ್. ಅಲ್ಲಿ ಅಂದ್ರೇನು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೇನು ಮತ್ತು ಯಾವ ಸಂದರ್ಭದಲ್ಲಿ ಅದನ್ನ ಬಳಸ್ತೀವಿ, ಒಂದು ಸಂದರ್ಭ ಮಾತ್ರ ಹೇಳಿ ನಾ ಮುಂದಕ್ಕೆ ಹೋಗ್ತೀನಿ. ಅಂದ್ರೆ ನಿಮಗೆ ಏನು ಹಿಂದಿನ ವಿಡಿಯೋಗಳನ್ನ ನೋಡಿ ಇದನ್ನ ನೋಡ್ರಿ, ಗೊತ್ತಾಗುತ್ತಾ, ಇನ್ನಷ್ಟು ಸ್ಪಷ್ಟತೆ ಸಿಗುತ್ತಾ, ಈಜಿ ಅನ್ಸುತ್ತೆ ನಿಮಗೆ. ನೋಡ್ರಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಯಾವ ಸಂದರ್ಭದಲ್ಲಿ ಅದನ್ನ ಯೂಸ್ ಮಾಡ್ತೀವಿ ಅಂದ್ರ, ನಾವು ಮಾತನಾಡುವ ಸಮಯದಲ್ಲಿ ಒಂದು ಕ್ರಿಯೆ ನಡೀತಿರ್ಬೇಕು, ಅವಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಏನು ಟೈಟಲ್ ಸಜೆಸ್ಟ್ ಮಾಡುತ್ತೆ ನೋಡಿ. ಟೈಟಲ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ನಾವು ಇಂಗ್ಲಿಷ್ ಗ್ರಾಮರ್ ಅನ್ನು ಕಲಿಯುತ್ತಿದ್ದೇವೆ. ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ನೋಡ್ರಿ, ನಾವು ಇಂಗ್ಲಿಷ್ ಗ್ರಾಮರ್ ಅನ್ನು ಕಲಿಯುತ್ತಿದ್ದೇವೆ. ಕಲಿಯುವಂತ ಕ್ರಿಯೆ ನಡೆದಿದೆ. ಯಾವಾಗ ನಡೆದಿದೆ? ನಾನು ಹೇಳುವಂತ ಸಮಯದಲ್ಲಿ ಆ ಕ್ರಿಯೆ ಆಗ್ತಾ ಇದೆ. ಈಗ ಇಂಥ ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೀವಿ. ಮತ್ತೆ ಬೇರೆ ಬೇರೆ ಸಂದರ್ಭಗಳಲ್ಲಿನೂ ಬಳಸ್ತೀವಿ. ಅದನ್ನ ಹಿಂದಿನ ವಿಡಿಯೋವನ್ನ ನೀವು ಕಂಪ್ಲೀಟ್ ಆಗಿ ನೋಡ್ರಿ, ದಯವಿಟ್ಟು ಅರ್ಥ ಆಗುತ್ತೆ. ಓಕೆ, ಇದನ್ನ ಯಾವಾಗ ಬಳಸ್ತೀವಿ? ನಾವು ಮಾತನಾಡುವ ಸಮಯದಲ್ಲಿ ಒಂದು ಕ್ರಿಯೆ ನಡೆಯುತ್ತಿದೆ. ವಿ ಆರ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್. I am looking at camera. I am teaching English grammar. ನೋಡ್ರಿ, the action is going on at the time of speaking. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಟೈಟಲ್ ಹೆಡ್ಡಿಂಗ್ ಇಟ್ ಸೆಲ್ಫ್ ಸಜೆಸ್ಟ್ಸ್ ಇಂಡಿಕೇಟ್ಸ್. ನೋಡ್ರಿ, ಪಾಸ್ಟ್
ಭೂತಕಾಲ, ಕಂಟಿನ್ಯೂಸ್, ನಿರಂತರ, ಟೆನ್ಸ್ ಕಾಲ ಅಥವಾ ಕ್ರಿಯೆ. ಒಂದು ಕ್ರಿಯೆ ಭೂತಕಾಲದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ನಡೀತಿರ್ತದ. ಓಕೆ, ಅಂದ್ರ ಒಂದು ನಿರ್ದಿಷ್ಟ ಸಮಯದಲ್ಲಿ ನಡೆಯುತ್ತಿದ್ದ ಕ್ರಿಯೆಯನ್ನು ಸೂಚಿಸುವುದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಒಂದು ನಿರ್ದಿಷ್ಟ ಸಮಯದಲ್ಲಿ ಕ್ರಿಯೆ ಆಗ್ತಿದ್ದನ್ನ ನಾವು ಈಗ ಹೇಳ್ತಿರ್ತೀವಿ. ಫಾರ್ ಎಕ್ಸಾಂಪಲ್, ಅವರು ನಿನ್ನೆ ಮಾರ್ಕೆಟ್ಗೆ ಹೋಗುತ್ತಿದ್ದರು. ಹೋಗುವಂತ ಕ್ರಿಯೆಯನ್ನ ಯಾವಾಗ ಮಾಡ್ತಿದ್ರು ಅವರು? ನಿನ್ನೆ. ಅದು ನಿನ್ನೆ ಅನ್ನೋದು ಒಂದು ನಿರ್ದಿಷ್ಟ ಸಮಯ. ನಿನ್ನೆ ಕ್ರಿಯೆ ಆಗ್ತಾ ಇತ್ತು. ನಾನು ಈಗ ಮಾರ್ಕೆಟ್ಗೆ ಹೋಗುತ್ತಿದ್ದೇನೆ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನೋಡ್ರಿ, ತಿದ್ದೇನೆ ಅಂತೀವಿ, ಅಲ್ಲಿ ತಿದ್ದೆನು ಅಂತೀವಿ. ನೋಡ್ರಿ, ನಾನು ಈಗ ಮಾರ್ಕೆಟ್ಗೆ ಹೋಗುತ್ತಿದ್ದೇನೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನಾನು ನಿನ್ನೆ ಮಾರ್ಕೆಟ್ಗೆ ಹೋಗುತ್ತಿದ್ದೆನು, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ತಿದ್ದೇನೆ, ತಿದ್ದೆನು. ತಿದ್ದೇವೆ, ತಿದ್ದೆವು. ತಿದಿ, ತಿದ್ದೆ. ತಿದ್ದಾನೆ, ತಿದ್ದನು. ತಿದ್ದಾಳೆ, ತಿದ್ದಳು. ಈ ಅರ್ಥದಲ್ಲಿ ಪ್ರತ್ಯಯಗಳನ್ನ ಯಾಡ್ ಮಾಡ್ತಿರ್ತೀವಿ ನಾವು. ಓಕೆ, ಸಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ? ಹಿಂದೆ ಭೂತಕಾಲದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಕ್ರಿಯೆ ನಡೆಯುತ್ತಿದ್ದದನ್ನ ಈಗ ಹೇಳ್ತಿರ್ತೀವಿ. ಓಕೆ, ನಾನು ನಿನ್ನೆ ನಿಮಗೆ ಏನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಬೋಧಿಸುತ್ತಿದ್ದೆನು. ಬೋಧಿಸುವ ಕ್ರಿಯೆಯನ್ನ ಯಾವಾಗ ಮಾಡ್ತಿದ್ದೆ? ನಿನ್ನೆ. ಓಕೆ, ನಿನ್ನೆ ಇರ್ಬೋದು, ಭೂತಕಾಲದಲ್ಲಿ ಯಾವುದೇ ಸಮಯ ಆಗಿರ್ಬೋದು, ಅದು ಭೂತಕಾಲನೇ. ಓಕೆ, ಲೈಕ್ ದಿಸ್. ಈಗ ನೋಡ್ರಿ, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V1, ING, ಆಬ್ಜೆಕ್ಟ್. ಹೆಲ್ಪಿಂಗ್ ವರ್ಬ್ ಯಾವ? ವಾಸ್, ವರ್. ಐ, ಹಿ, ಶಿ ಇಟ್ಟಿದ್ದಲ್ಲೇ ಏನ್ ಯೂಸ್ ಆಗತ್ತ? ವಾಸ್ ಬರ್ತತ. ವಿ, ಯು, ದೇ ಇದ್ದಲ್ಲಿ ವರ್ ಬರ್ತದೆ. ಸಿಂಬಲಿಕ್ ಆಗಿ ಇವನ್ ತಗೊಂಡಿರ್ತೀನಿ ನಾನು. ನೀವು ಇವುಗಳ ಬದಲಾಗಿ ಏನಾದ್ರೂ ಯೂಸ್ ಮಾಡ್ಬೋದು. ದ ಬಾಯ್ಸ್ ವೇರ್ ಪ್ಲೇಯಿಂಗ್ ಕ್ರಿಕೆಟ್ ಇನ್ ದ ಗ್ರೌಂಡ್ ಡೇ ಬಿಫೋರ್ ಎಸ್ಟರ್ಡೇ. ಮೊನ್ನೆ ಹುಡುಗರು ಗ್ರೌಂಡಿನಲ್ಲಿ ಕ್ರಿಕೆಟ್ ಆಡುತ್ತಿದ್ದರು, ಆಡಕ್ ಹತ್ತಿದ್ರು, ಬರಾಕ್ ಹತ್ತಿದ್ರು, ಹೋಗಾಕ್ ಹತ್ತಿದ್ರು. ಇಂಥ ಗ್ರಾಮ್ಯ ಪದಗಳನ್ನ ನಾವು ಯೂಸ್ ಮಾಡ್ತಿರ್ತೀವಿ. ನಮ್ಮ ಏರಿಯಾದ ಭಾಷೆಯನ್ನ ಯೂಸ್ ಮಾಡ್ತಿರ್ತೀವಿ ಇಂಥ ಒಂದು ಏನು ಟೆನ್ಸ್ ಅನ್ನ ಹೇಳುವಾಗ. ಇದು ಅಫರ್ಮೇಟಿವ್ ಸೆಂಟೆನ್ಸ್. ನೆಗೆಟಿವ್ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ನಾಟ್ ಯೂಸ್ ಮಾಡ್ತಿರ್ತೀವಿ ನಾವು. ತಿಳ್ಕೋಬೇಕು, ನಾನು ಮಾತನಾಡುವ ವಾಕ್ಯ ಅಫರ್ಮೇಟಿವ್ ಇದೆಯೋ, ನೆಗೆಟಿವ್ ಇದೆಯೋ, ಇಂಟ್ರಾಗೇಟಿವ್ ಇದೆಯೋ, ನೆಗೆಟಿವ್ ಇಂಟ್ರಾಗೇಟಿವ್ ಇದೆಯೋ. ಕನ್ನಡದಲ್ಲಿ ಗೊತ್ತಾಗುತ್ತಲ್ಲ ನಮಗೆ, ನನ್ನ ವಾಕ್ಯ ಅಫರ್ಮೇಟಿವ್ ಇದೆಯೋ, ನೆಗೆಟಿವ್ ಇದೆಯೋ, ಇಂಟ್ರಾಗೇಟಿವ್ ಇದೆಯೋ, ನೆಗೆಟಿವ್ ಇಂಟ್ರಾಗೇಟಿವ್ ಇದೆಯೋ ಅನ್ನೋದು ಗೊತ್ತಾಗುತ್ತೆ. ಆ ಟೆನ್ಸ್ ಯಾವುದು, ಸೆಂಟೆನ್ಸ್ ಯಾವುದು ಅನ್ನೋದು ತಿಳ್ಕೊಂಡು ಯಾವ ಟೆನ್ಸ್ ಇರ್ತತ ಆ ಟೆನ್ಸಿನ ನಿಯಮಕ್ಕನುಗುಣವಾಗಿ ಅಥವಾ ಸೂತ್ರಕ್ಕನುಗುಣವಾಗಿ, ಫಾರ್ಮುಲಕ್ಕನುಗುಣವಾಗಿ ವಾಕ್ಯವನ್ನ ಕಟ್ಕೊಳ್ಬೇಕು ನಾವು. ಓಕೆ, ಇದು ಏನು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಒಂದು ಎಕ್ಸಾಂಪಲ್ ನೋಡೋಣ. ನೋಡ್ರಿ, ಐ ವಾಸ್ ರೀಡಿಂಗ್ ಎ ಸ್ಟೋರಿ ಯೆಸ್ಟರ್ಡೇ. ನಿನ್ನೆ ನಾನು ಒಂದು ಕಥೆಯನ್ನು ಓದುತ್ತಿದ್ದೆನು. ನಿನ್ನ ಒಂದು ಕತೆ ಓದಾಕ್ ಹತ್ತಿದ್ದೆ ಅಂತೀವಿ ನಾವು ನಮ್ಮ ಆಡು ಭಾಷೆದಲ್ಲಿ. ಆ ಏರಿಯಾದ ಭಾಷೆಗೆ ಅನುಗುಣವಾಗಿ ಮಾತಾಡ್ತಿರ್ತೀವಿ ನಾವು. ನಾನು ನಿನ್ನೆ ಒಂದು ಕತೆ ಓದಾಕ್ ಹತ್ತಿದ್ದೆ. ನಾನು ನಿನ್ನೆ ಒಂದು ಕಥೆಯನ್ನು ಓದುತ್ತಿದ್ದೆನು. ಓದುವ ಕ್ರಿಯೆ ಯಾವಾಗ ನಡೆದಿತ್ತು? ತಿದ್ದೆನು. ನೋಡ್ರಿ, ಆ ಒಂದು ಪದದ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ. ತಿದ್ದೆನು, ನಿನ್ನೆ ನಡೀತಿತ್ತದು. ನಿನ್ನೆ ಹೇಳ್ದ ಇದ್ರು ಸಹಿತ ನಾನು ಒಂದು ಕಥೆಯನ್ನು ಓದುತ್ತಿದ್ದೆನು ಅಂತ ಹೇಳಿದಾಗನು ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಯಾಕಂತಂದ್ರೆ ನೋಡ್ರಿ, ನಾನು ಒಂದು ಕಥೆಯನ್ನು ಓದುತ್ತಿದ್ದೆನು ಅಂದಾಗ ಯಾವಾಗ ಹಿಂದೆ ಒಂದು ಕ್ರಿಯೆ, ಆ ಕ್ರಿಯೆ ನಡೆದಿತ್ತು ಅನ್ನೋದನ್ನೇ ತಿಳಿಸುತ್ತದೆ ಸೆಂಟೆನ್ಸ್. ಆದ್ರೆ ನಿರ್ದಿಷ್ಟ ಸಮಯವನ್ನ ಹೇಳಿಲ್ಲ ನಾವು ಅಷ್ಟೇ. ಓಕೆ, ಆ ಅರ್ಥದಲ್ಲಿ ಐ ವಾಸ್ ರೀಡಿಂಗ್ ಎ ಸ್ಟೋರಿ ಯೆಸ್ಟರ್ಡೇ. ನಾನು ನಿನ್ನೆ ಒಂದು ಕಥೆಯನ್ನು ಓದುತ್ತಿದ್ದೆನು. ಎ ಅನ್ನೋದು ಒಂದು, ಒಬ್ಬ ಅನ್ನೋ ಅರ್ಥದಲ್ಲಿ ಬಳಕೆ ಆಗುತ್ತೆ. ನೆಗೆಟಿವ್ ಮಾಡ್ಬೇಕಾದ್ರೆ ಐ ವಾಸ್ ನಾಟ್, ಹೆಲ್ಪಿಂಗ್ ವರ್ಬ್ ಮುಂದೆನೆ ನಾಟ್ ಯೂಸ್ ಮಾಡ್ಬೇಕು. ಐ ವಾಸ್ ನಾಟ್ ರೀಡಿಂಗ್ ಎ ಸ್ಟೋರಿ ಯೆಸ್ಟರ್ಡೇ. ನಾನು ನಿನ್ನೆ ಒಂದು ಕಥೆಯನ್ನು ಓದುತ್ತಿದ್ದೆನು. ನಾನು ನಿನ್ನೆ ಒಂದು ಕಥೆಯನ್ನು ಓದುತ್ತಿದ್ದಿಲ್ಲ. ತಿದ್ದಿಲ್ಲ. ಅಲ್ಲಿ ನೋಡ್ರಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ನಾನು ಈಗ ಒಂದು ಕಥೆಯನ್ನು ಓದುತ್ತಿದ್ದೇನೆ. ನಾನು ಈಗ ಒಂದು ಕಥೆಯನ್ನು ಓದುತ್ತಿಲ್ಲ. ನಾನು ನಿನ್ನೆ ಒಂದು ಕಥೆಯನ್ನು ಓದುತ್ತಿದ್ದೆನು. ನಾನು ನಿನ್ನೆ ಒಂದು ಕಥೆಯನ್ನು ಓದುತ್ತಿದ್ದಿಲ್ಲ. ನೋಡ್ರಿ, ಆ ಕ್ರಿಯಾಪದಗಳ ಪ್ರತ್ಯಯಗಳು ಅಥವಾ ಕ್ರಿಯಾಪದಗಳು ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾವ. ಓಕೆ, ಆ ಅರ್ಥದಲ್ಲಿ ಐ ವಾಸ್ ನಾಟ್ ರೀಡಿಂಗ್ ಎ ಸ್ಟೋರಿ ಯೆಸ್ಟರ್ಡೇ. ವಾಸ್ ಐ ರೀಡಿಂಗ್ ಎ ಸ್ಟೋರಿ ಯೆಸ್ಟರ್ಡೇ? ಇದೇನಾಗುತ್ತಿದೆ?
ವಾಸ್ ಐ ರೀಡಿಂಗ್ ಎ ಸ್ಟೋರಿ ಎಸ್ಟರ್ಡೇ? Okay. Was I reading a story yesterday? Wasn't I reading a story yesterday? ಈಗ ನೋಡ್ರಿ, ಇದು ನೆಗೆಟಿವ್ ಮಾಡುವಾಗ ವಾಸ್ ಮುಂದ ನಾಟ್ ಬರ್ತದ. ಇಲ್ಲಿ ಇಂಟ್ರಾಗೇಟಿವ್ ವಾಸ್ ಮೊದಲೇ ಯೂಸ್ ಮಾಡ್ತೀವಿ ನಾವು. ವಾಸ್ ಅನ್ನ ಮೊದಲೇ ಅಂದ್ರ ಹೆಲ್ಪಿಂಗ್ ವರ್ಬ್ ಮೊದಲು ಬರ್ತದೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲ. ವಾಸ್ ಐ ರೀಡಿಂಗ್ ಎ ಸ್ಟೋರಿ ಎಸ್ಟರ್ಡೇ? ನಾನು ನಿನ್ನೆ ಒಂದು ಕಥೆಯನ್ನು ಓದುತ್ತಿದ್ದೇನೆ. ಓದುತ್ತಿದ್ದೆನು, ಓದುತ್ತಿದ್ದಿಲ್ಲ, ಓದುತ್ತಿದ್ದೇನೆ. ಓಕೆ ನೋಡ್ರಿ, ವಾಸಂಟ್ ಐ ರೀಡಿಂಗ್ ಎ ಸ್ಟೋರಿ ಎಸ್ಟರ್ಡೇ? ನಾನು ನಿನ್ನೆ ಒಂದು ಕಥೆಯನ್ನು ಓದುತ್ತಿದ್ದಿಲ್ಲವೇ? ಓಕೆ, ಓದುತ್ತಿದ್ದೇನು, ಓದುತ್ತಿದ್ದಿಲ್ಲ, ಓದುತ್ತಿದ್ದೇನೆ, ಓದುತ್ತಿದ್ದಿಲ್ಲವೇ? ಲೈಕ್ ದಿಸ್. ಆ ಕ್ರಿಯೆ ಮಾಡ್ತಿದ್ದೆ, ಮಾಡ್ತಿದ್ದಿಲ್ಲ, ಆ ಕ್ರಿಯೆಯನ್ನ ಮಾಡುತ್ತಿದ್ದಿಲ್ಲ, ಆ ಕ್ರಿಯೆಯನ್ನು ಮಾಡ್ತಿದ್ನೇನು, ಮಾಡ್ತಿದ್ದಿಲ್ಲನು ಅನ್ನುವ ಅರ್ಥ. ಓಕೆ, ನಮ್ಗೆ ಯಾಕೆ ಇಂಗ್ಲಿಷ್ ನಲ್ಲಿ ಮಾತಾಡಕ್ ಬರಲ್ಲ ಅಂದ್ರ, ಯಾಕೆ ಬರ್ತಾ ಇಲ್ಲ ಅಂತಂದ್ರೆ, ನಾವು ಆಡು ಭಾಷೆಯಲ್ಲಿ ಮಾತಾಡ್ತಿರ್ತೀವಿ. ನಮ್ಮ ಭಾಷೆ ಆಡು ಭಾಷೆಯಲ್ಲಿ ಇರ್ತದೆ. ಆ ಸ್ಥಳದ ಭಾಷೆಗೆ ಭಾಷೆ ಹೇಗಿರ್ತದೋ ಹಾಗೆ ಮಾತಾಡ್ತಿರ್ತೀವಿ ನಾವು. ಓಕೆ ನೋಡ್ರಿ, ಆ ಸ್ಥಳದ ಭಾಷೆಯಕ್ಕೆ ಅನುಗುಣವಾಗಿ ಮಾತಾಡಿದಾಗ ಯಾವ ಟೆನ್ಸ್ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಈಗ ನಾನೇ ನೋಡ್ರಿ, ಈ ಉತ್ತರ ಕರ್ನಾಟಕ ಭಾಷೆಯನ್ನ ಬೇರೆ ಬೇರೆ ರೀತಿಯಲ್ಲಿ ಬಳಸ್ತಾ ಇದ್ದೀನಿ. ಬರಲ್ಲನ್ನು ಅಂತೀವಿ ನಾವು, ಬರುತ್ತಿಲ್ಲ ಅನ್ನೋ ಬದಲಾಗಿ. ಓಕೆ, ಆ ಅರ್ಥದಲ್ಲಿ ಇಂಗ್ಲಿಷ್ ಮಾತಾಡಕ್ ಕಷ್ಟ ಆಗತ್ತೆ. ಅದಕ್ಕಾಗಿ ಏನ್ ಮಾಡ್ಬೇಕು, ನಾವ್ ಹೇಗೆ ಮಾತಾಡ್ಲಿ, ಅದು ಭಾಷೆ, ನಮ್ಮ ಪ್ರದೇಶದ ಭಾಷೆ ನಮ್ಮನ್ನು ಬಿಡುವುದಿಲ್ಲ. ಹೇಗೆ ಮಾತಾಡ್ಲಿ, ಆದ್ರೆ ನೀವು ಇಂಗ್ಲಿಷ್ ನಲ್ಲಿ ಅದನ್ನ ಮಾಡ್ಬೇಕಾದ್ರ ಅದನ್ನ ಕರೆಕ್ಟ್ ಆಗಿ ಗ್ರಾಮೆಟಿಕಲ್ ಆಗಿ ಕನ್ವರ್ಟ್ ಮಾಡ್ಬೇಕು. ಓಕೆ, ಗ್ರಾಮೆಟಿಕಲ್ ಕನ್ನಡವನ್ನಾಗಿ ಮಾಡ್ಬೇಕು. ನಾನ್ ನಿನ್ ಮಾರ್ಕೆಟ್ ಹೊಕ್ಕಿದ್ದೆ ಅಂತಿರ್ತೀರಿ, ಹೊಕ್ಕಿದ್ದೆ ನೋಡ್ರಿ, ಹೋಗುತ್ತಿದ್ದೇನು ಅದಲ್ಲ ಅನ್ನೋದು ಬದಲಾಗಿ ಹೊಕ್ಕಿದ್ದೆ, ಹೋಗಕ್ ಹತ್ತಿದ್ದೆ, ಈ ತರ ಮಾತಾಡ್ತಿರ್ತಾರೆ. ಇದನ್ನ ಏನ್ ಮಾಡ್ಬೇಕು, ಗ್ರಾಮರ್ಗೆ ಕನ್ವರ್ಟ್ ಮಾಡ್ಬೇಕು. ನಾನು ನಿನ್ನೆ ಮಾರ್ಕೆಟ್ಗೆ ಹೋಗುತ್ತಿದ್ದೆನು ಅಂದಾಗ ಯಾವ ಟೆನ್ಸ್ ಅಂತ ನಿಮಗೆ ಗೊತ್ತಾಗತ್ತೆ. ಆ ಟೆನ್ಸ್ ಅಫರ್ಮೇಟಿವ್ ಮಾತಾಡ್ತಾ ಇದ್ರ ಅಫರ್ಮೇಟಿವ್ ಸೂತ್ರಕ್ಕೆ ಹೋಗ್ರಿ, ಅಫರ್ಮೇಟಿವ್ ನೆಗೆಟಿವ್ ಮಾತಾಡ್ತಾ ಇದ್ರ ನೆಗೆಟಿವ್ ಸೂತ್ರಕ್ಕೆ ಹೋಗ್ರಿ, ಇಂಟ್ರಾಗೇಟಿವ್ ಮಾತಾಡ್ತಾ ಇದ್ರ ಇಂಟ್ರಾಗೇಟಿವ್ ಸೂತ್ರಕ್ಕೆ ಹೋಗ್ರಿ, ನೆಗೆಟಿವ್ ಇಂಟ್ರಾಗೇಟಿವ್ ಮಾತಾಡ್ತಾ ಇದ್ರ ನೆಗೆಟಿವ್ ಇಂಟ್ರಾಗೇಟಿವ್ ಸೂತ್ರಕ್ಕೆ ಹೋಗ್ರಿ. ಓಕೆ, ಈ ರೀತಿಯಾಗಿ ನೀವು ವಾಕ್ಯಗಳನ್ನ ಕಟ್ಕೊಳ್ಬೇಕು. ಇದನ್ನ ಇನ್ನೊಂದು ಸೆಂಟೆನ್ಸ್ ಅನ್ನಾಗಿ ಮಾಡ್ಬೇಕು. ವಾಸ್ ಐ ನಾಟ್, ವಾಸ್ ಐ ನಾಟ್, ಸಬ್ಜೆಕ್ಟ್ ಮುಂದೆ ನಾಟ್ ಯೂಸ್ ಮಾಡಿದ್ರು ಕರೆಕ್ಟ್. ಇದು ವಾಸಂಟ್ ಐ ರೀಡಿಂಗ್ ಎ ಸ್ಟೋರಿ ಎಸ್ಟರ್ಡೇ ಅಂದ್ರೂ ಕರೆಕ್ಟ್, ವಾಸ್ ಐ ನಾಟ್ ರೀಡಿಂಗ್ ಎ ಸ್ಟೋರಿ ಅಂದ್ರೂ ಕರೆಕ್ಟ್. ಇಲ್ಲಿ ವಾಸಂಟ್ ಶಾರ್ಟ್ ಮಾಡಿವಲ್ಲ, ಶಾರ್ಟ್ ಆಗೇ ಓದ್ಬೇಕು. ವಾಸಂಟ್, ವಾಸ್ ನಾಟ್ ಅಂತ ಹೇಳ್ಬಾರ್ದು, ವಾಸ್ ನಾಟ್ ಅಂತ ಹೇಳ್ಬಾರ್ದು, ವಾಸಂಟ್ ಐ. ಓಕೆ, ವಾಸಂಟ್ ಐ ರೀಡಿಂಗ್ ಎ ಸ್ಟೋರಿ ಎಸ್ಟರ್ಡೇ, ವಾಸ್ ಐ ನಾಟ್ ರೀಡಿಂಗ್ ಎ ಸ್ಟೋರಿ ಎಸ್ಟರ್ಡೇ, ಲೈಕ್ ದಿಸ್. ಓಕೆ, ಈಗ ವಾಸ್ ಎನ್ ಇದ್ರ ಜೊತೆಗೆ ಇರ್ಬೇಕು, ಸ್ಟಿ ಒಂದೇ ಸೆಪರೇಟ್ ಮಾಡ್ಬೇಕು, ವಾಸಂಟ್. ಈ ರೀತಿಯಾಗಿ ಸೆಂಟೆನ್ಸ್ ಅನ್ನ ಕಟ್ಕೊಳ್ಬೇಕು ನೀವು. ಈಗ ನೋಡ್ರಿ, ಓನ್ಲಿ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಹೇಳ್ತೀನಿ ನೋಡ್ರಿ. ಇದೇ ವಾಕ್ಯವನ್ನೇ ತಗೊಳ್ತೀನಿ. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಐ ಆಮ್ reading a story now. I am reading a story now. I was reading a story yesterday. I am not reading a story now. I was not reading a story yesterday. Am I reading a story now? Was I reading a story yesterday? Amn't I reading a story now? Wasn't I reading a story yesterday? ಈ ರೀತಿಯಾಗಿ ಸೆಂಟೆನ್ಸ್ ಅನ್ನ ಕಟ್ಕೊಳ್ಬೇಕು ನೀವು. ಓಕೆ, ಸಿ ಇಂಥವು ಹಲವಾರು ವಾಕ್ಯಗಳನ್ನ ನೀವು ಮಾತಾಡ್ತಿರ್ತೀರಿ ಕನ್ನಡದಲ್ಲಿ. ಅವುಗಳು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ನಿಮಗೆ ಗೊತ್ತಾಗಬೇಕು. ಅಂದಾಗ ಮಾತ್ರ ನಿಮಗೆ ಈ ಟೆನ್ಸ್ಗಳು ಅಥವಾ ಇಂಗ್ಲಿಷ್ ನಲ್ಲಿ ಮಾತಾಡಕ್ ಬರ್ತಾವ. ಈ ಟೆನ್ಸ್ ಚಾಪ್ಟರ್ ಬಹಳ ಈಸಿಯಾಗಿ ಅರ್ಥ ಆಗುತ್ತೆ. ಟೆನ್ಸ್ಗಳು ಬರ್ಲೇಬೇಕು ನಿಮಗೆ, ಇದೇ ಮುಂದಿನ ಯಾವ ಟಾಪಿಕ್ಗಳು ಅರ್ಥ ಆಗುದಿಲ್ಲ. ಓಕೆ, ನಾವು ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಉದಾಹರಣೆಗಳನ್ನು ಕೊಟ್ಟು, ಎಕ್ಸಾಂಪಲ್ಸ್ ಗಳನ್ನು ಕೊಟ್ಟು ಮುಂದೆ ಹೋಗ್ತೀನಿ. ಓಕೆ, ಇದರೊಂದಿಗೆ
ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್‌ನ ಯೂಟ್ಯೂಬ್ ಚಾನಲ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್.